ಆದಿಯೋಗಿ ಪ್ರತಿಮೆ 112 ಅಡಿಗಳ ಆದಿಯೋಗಿ ಶಿವನ ಪ್ರತಿಮೆಯು ಕರ್ನಾಟಕದ ಚಿಕ್ಕಬಳ್ಳಾಪುರದಲ್ಲಿ ಹೊಸದಾಗಿ ನಿರ್ಮಿಸಲಾದ ಪವಿತ್ರ ಸ್ಥಳವಾಗಿದೆ ಮತ್ತು ಇದನ್ನು ಸದ್ಗುರು ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ಜಗ್ಗಿ ವಾಸುದೇವ್ ಇವರ ಈಶಾ ಫೌಂಡೇಶನ್ನಿಂದ ನಿರ್ಮಿಸಲ್ಪಟ್ಟಿದೆ. ಇದು ಸಾಕಷ್ಟು ಶಾಂತಿಯಿಂದ ಸುತ್ತುವರೆದಿರುವ ಬೆಟ್ಟಗಳ ಸ್ಥಳದಲ್ಲಿ ನೆಲೆಗೊಂಡಿರುವುದರಿಂದ ನಿಮ್ಮ ಸುತ್ತಲಿನ ಪ್ರಕೃತಿಯನ್ನು ನೀವು ಆನಂದಿಸಬಹುದಾದ ಸ್ಥಳವಾಗಿದೆ. ಇದು ನಂದಿ ಬೆಟ್ಟಗಳ ಬಳಿ ಸೊಂಪಾದ ನೈಸರ್ಗಿಕ ವಾತಾವರಣದಲ್ಲಿದೆ ಮತ್ತು ಆಂತರಿಕ ರೂಪಾಂತರದ ಪ್ರಮುಖ ಕೇಂದ್ರವಾಗಲು ಉದ್ದೇಶಿಸಲಾಗಿದೆ. ಇದು ತಮಿಳುನಾಡಿನ ಕೊಯಮತ್ತೂರಿನ ನಂತರ ಈಶಾ ಫೌಂಡೇಶನ್ ರಚಿಸಿದ ಭಾರತದ ಎರಡನೇ ಆದಿಯೋಗಿ ಮಹಾಶಿವನ ಪ್ರತಿಮೆಯಾಗಿದೆ. ಇದು ಬೆಂಗಳೂರಿನಿಂದ 70 ಕಿಲೋಮೀಟರ್ ದೂರದಲ್ಲಿದೆ. ಈಶಾ ಫೌಂಡೇಶನ್ ಚಿಕ್ಕಬಳ್ಳಾಪುರ ಪ್ರವಾಸಿಗರಿಗೆ ಮುಕ್ತವಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈಶಾ ಫೌಂಡೇಶನ್ ತಮ್ಮ ಈಶಾ ಯೋಗ ಕೇಂದ್ರದ ಆಶ್ರಮದಲ್ಲಿ ಆದಿಯೋಗಿಯ ಪ್ರತಿಮೆಯನ್ನು ನಿರ್ಮಿಸಿದೆ. ಆಶ್ರಮವು ಜೀವನದ ಕಲೆ, ಸಾಂಸ್ಕೃತಿಕ ಸಂಪ್ರದಾಯಗಳು ಮತ್ತು ಆಧ್ಯಾತ್ಮಿಕತೆಯನ್ನು ಉತ್ತೇಜಿಸಲು ಸಮರ್ಪಿಸಲಾಗಿದೆ. ಮಹಾಶಿವನ ಪ್ರತಿಮೆಯನ್ನು ಜನವರಿ 15 ಭಾನುವಾರ ಮಕರ ಸಂಕ್ರಾಂತಿಯ ದಿನದಂದು ಅನಾವರಣಗೊಳಿಸಲಾಗಿದೆ. ಆದ್ದರಿಂದ ಈ ಸ್ಥಳವು ಈಗ ಅಧಿಕೃತವಾಗಿ ಎಲ್ಲ ಸಂದರ್ಶಕರಿಗೆ ತೆರೆದಿರುತ್ತದೆ. ರಾಧೆ ಜಗ್ಗಿ ಸದ್ಗುರುಗಳ ಮಗಳು ಪ್ರದರ್ಶಿಸಿದ ಭರತನಾಟ್ಯ ಮತ್ತು ಕೇರಳದ ಜ್ವಾಲೆಯ ನೃತ್ಯ, ತೆಯ್ಯಂ ಸೇರಿದಂತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಈವೆಂಟ್ ಇತ್ಯಾದಿ ನಡೆದಿವೆ. ಕರ್ನಾಟಕ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಆರೋಗ್ಯ ಸಚಿವ ಕೆ. ಸುಧಾಕರ್ ಸೇರಿದಂತೆ ರಾಜ್ಯದ ಹಲವಾರು ಅಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಆದಿಯೋಗಿ ಪ್ರತಿಮೆಯನ್ನು ನೋಡಲು ಚಿಕ್ಕಬಳ್ಳಾಪುರದ ಈಶಾ ಯೋಗ ಕೇಂದ್ರವನ್ನು ಹೇಗೆ ತಲುಪುವುದು? ಚಿಕ್ಕಬಳ್ಳಾಪುರದ ಈಶಾ ಫೌಂಡೇಶನ್ನ ಈಶಾ ಯೋಗ ಕೇಂದ್ರದಲ್ಲಿರುವ ಆದಿಯೋಗಿ ಪ್ರತಿಮೆಯು ಕರ್ನಾಟಕ ರಾಜ್ಯದಲ್ಲಿ ಭೇಟಿ ನೀಡಲೇಬೇಕಾದ ಹೊಸ ಪವಿತ್ರ ಸ್ಥಳಕ್ಕೆ ಉತ್ತಮ ಸೇರ್ಪಡೆಯಾಗಿದೆ. ಆದ್ದರಿಂದ ವಿವಿಧ ಸ್ಥಳಗಳಿಂದ ಜನರು ಮಹಾಶಿವನ ಪ್ರತಿಮೆಯನ್ನು ವೀಕ್ಷಿಸಲು ಮತ್ತು ಪೂಜಿಸಲು ಸ್ಥಳಕ್ಕೆ ಭೇಟಿ ನೀಡುತ್ತಾರೆ. ಇದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಸುಮಾರು 45 ಕಿಲೋಮೀಟರ್ ಮತ್ತು ಮುಖ್ಯ ಬೆಂಗಳೂರು ನಗರದಿಂದ 70 ಕಿಲೋಮೀಟರ್ ದೂರದಲ್ಲಿದೆ. ಆದ್ದರಿಂದ ನೀವು ಬೇರೆ ರಾಜ್ಯ ಅಥವಾ ನಗರದಿಂದ ವಿಮಾನದ ಮೂಲಕ ಸ್ಥಳಕ್ಕೆ ಭೇಟಿ ನೀಡಲು ಬರುತ್ತಿದ್ದರೆ, ನೀವು ಮೊದಲು ಬೆಂಗಳೂರು ವಿಮಾನ ನಿಲ್ದಾಣವನ್ನು ತಲುಪಬೇಕು. ನಂತರ ಯಾವುದಾದರೂ ಕಾರನ್ನು ಬುಕ್ ಮಾಡಿಕೊಂಡು ಕ್ಯಾಬ್ ಮೂಲಕ ನೀವು ಚಿಕ್ಕಬಳ್ಳಾಪುರ ತಲುಪಬಹುದು. ರೈಲಿನ ಮೂಲಕ ನಿಮ್ಮ ರಾಜ್ಯದಿಂದ ರೈಲಿನಲ್ಲಿ ನಿಮ್ಮ ಪ್ರಯಾಣವನ್ನು ಬೆಂಗಳೂರು ಸಿಟಿ ಜಂಕ್ಷನ್ಗೆ ಪ್ರಾರಂಭಿಸಿ ಮತ್ತು ತಲುಪಿದ ನಂತರ ಚಿಕ್ಕಬಳ್ಳಾಪುರ ರೈಲು ನಿಲ್ದಾಣಕ್ಕೆ ರೈಲನ್ನು ಬುಕ್ ಮಾಡುವ ಮೂಲಕ ಈಶಾ ಆಶ್ರಮವನ್ನು ತಲುಪಲು ನಿಮ್ಮ ಪ್ರವಾಸವನ್ನು ಯೋಜಿಸಬಹುದು. ರೈಲು ನಿಲ್ದಾಣದಿಂದ ನಿಮ್ಮ ಗಮ್ಯಸ್ಥಾನವು ಸುಮಾರು 10 ಕಿಲೋಮೀಟರ್ ದೂರದಲ್ಲಿರುತ್ತದೆ. ಸ್ಥಳವನ್ನು ತಲುಪಲು ಆಟೋ ಅಥವಾ ಟ್ಯಾಕ್ಸಿ ತೆಗೆದುಕೊಳ್ಳಿ. ಬಸ್ ಮೂಲಕ ಚಿಕ್ಕಬಳ್ಳಾಪುರ ಬಸ್ ನಿಲ್ದಾಣವನ್ನು ತಲುಪಿ ನಂತರ ಈಶಾ ಯೋಗ ಕೇಂದ್ರವನ್ನು ತಲುಪಲು ಆಟೋ ಅಥವಾ ಟ್ಯಾಕ್ಸಿಯನ್ನು ಬುಕ್ ಮಾಡಬಹುದು. ಬೆಂಗಳೂರಿನಿಂದ ಬಸ್ ಮೂಲಕ ಹೋಗುವುದಾದರೆ ಮೆಜೆಸ್ಟಿಕ್ KSRTC ಬಸ್ ಸ್ಟಾಪಿನಿಂದ ಚಿಕ್ಕಬಳ್ಳಾಪುರಕ್ಕೆ ಹೋಗಿ ನಂತರ ಅಲ್ಲಿಂದ ಈಶಾ ಫೌಂಡೇಶನ್ಗೆ ಬೇಕಾದಷ್ಟು ಬಸ್ಗಳಿದೆ, ಅದರ ಮೂಲಕನೂ ಹೋಗ್ಬೋದು. ಥ್ಯಾಂಕ್ ಯು.